ಬಸವರಾಜ್ ಪುಟ್ಟಣ್ಣವರು ಅವರು ಮೂವರು ಅಣ್ಣ ತಮ್ಮಳು. ಈ 2 ವರ್ಷದಿಂದ ಅವ್ರನ್ನ ಅವರ ಅಪ್ಪ ಅಮ್ಮ 2 ವರ್ಷದಿಂದ ಎಲ್ಲ ತಿರ್ಕೊಂಡ್ರು. ಇವನೊಬ್ಬನೇ ಇದ್ದ. ಒಂದು ಮನೆ ಇದೆ, 6-7 ಎಕರೆ ಹೊಲ ಐತಿ. ಅವನ ಹೆಸರಿಗೆ ಉತ್ತಾರ ಹುಟ್ಟಿತ್ತು. ಅದನ್ನು ಅವ್ರ ಅಣ್ಣ ತಮ್ಮಳು ಏನೋ ಅವರಪ್ಪ ಅಣ್ಣ ತಮ್ಮ ಚಿಕ್ಕ ದೊಡ್ಡಪ್ಪ ಮಕ್ಕಳು. ಇವನು ಇದು ಮಾಡ್ಕೊಂಡು ಯಾರಿಗಾರ ಬೇರೆ ಹೆಸರು ಮಾಡ್ತಾನೆ ಅಂತ ಸ್ಟೇ ತಂದರು. ಸಿಗಬಾರ್ದು ಸ್ಟೇ ತಂದರು. ಇವನು ಯಾರಿಗಾರ ಮಾರಿ ಹೋಗಾನ ಇವನು ಅಂತೇಳಿ ಸ್ಟೇ ತಂದರು. ಆ ಸ್ಟೇ ತಂದ ಸಲುವಾಗಿ ಇವನೇ ಮಾಡಿದ, ರಾಘವೇಂದ್ರನ ಜೊತೆಗೆ ಜಂಟಿಯಾಗಿ ರಾಘವೇಂದ್ರನ ಕರ್ಕೊಂಡು ಇವನು ಕೋರ್ಟ್ ನಡೆಸಿದ. ಕೋರ್ಟ್ ನಡೆಸಿದ. ಅದು ರಾಘವೇಂದ್ರ ಕರ್ಕೊಂಡು ಸ್ಟೇ ಮಾಡಿದ. ಅವನು ರಾಘವೇಂದ್ರ ಏನು ಮಾಡಿದ, ಇದನ್ನು ವಿಲ್ ಮಾಡ್ಸೋಣ ಅಂತ ವಿಲ್ ಮಾಡಿಸಿದ. ವಿಲ್ ಮಾಡಿಸಿ ಮಾಡಿದ. ವಿಲ್ಲೇನು ಇವನೇನು ಸತ್ತ ಅಂದ್ರೆ ನಮ್ಮ ಹೆಸರು ಬರಂಗ ಅಂತ ಮಾಡಿದ ಆಸ್ತಿ. ಅದನ್ನೇ ಮಾಡಿದ. ಅವ್ರ ಸಂಬಂಧಿಕರ ಸಿದ್ದು ಹಲಗೇರಿ ರಾಘವೇಂದ್ರ ಹೆಸರಿಗೆ ಜಂಟಿ ವಿಲ್ ಮಾಡಿಸಿದ. ಜಂಟಿ ವಿಲ್ ಮಾಡಿಸಿ ಏನು ಮಾಡಿದ, ಅವನ ಹೆಸರಿಗೆ 10 ಲಕ್ಷ ಇನ್ಸೂರೆನ್ಸ್ ಮಾಡಿಸಿದ. ಅಪಘಾತಕ್ಕೀಡಾಗಿ ಏನಾದರೂ ಆದ್ರೆ 10 ಲಕ್ಷ ಬರಂಗೆ ಇವು ನಾಮಿನಿ ರಾಘವೇಂದ್ರ ಮಾಡ್ಕೊಂಡ್ರೆ ನಾಮಿನಿ ಮಾಡ್ಕೊಂಡ. ಅದನ್ನೇ ಮಾಡಿ ಫ್ರೀ ಪ್ಲ್ಯಾನ್ ಮಾಡಿ 3 ಸೇರ್ಕೊಂಡು ಅವ್ರ ಅಳಿಯ ಕಡ್ರನೊಬ್ಬ ಸೇರ್ಕೊಂಡು ರಾಘವೇಂದ್ರ ಪ್ರವೀಣ್ ಲೋಕೇಶ್ ಅಂತ ಸೇರ್ಕೊಂಡು ಅವನಿಗೆ ಫ್ರೀ ಪ್ಲ್ಯಾನ್ ಮಾಡಿ ಡ್ರಿಂಕ್ಸ್ ಮಾಡಿಸಿ ಅವನಿಗೆ ಮರ್ಡರ್ ಮಾಡಿದರು. ಆ ಮರ್ಡರ್ ಮಾಡಿ ಅದನ್ನು ಅವರ ಸಂಬಂಧಿಕ ಸಿದ್ದು ಹಲಗೇರಿ ವಿಲ್ ಮಾಡಿಸಿದಲ್ಲ ಇವನ ಮಾಡ್ಸ್ಯಾನ ಅಂತ ಹೇಳಿ ಅವನ್ನ ಆರೋಪಿ ಮಾಡಿದರು. ಸಿದ್ದು ಹಲಗೇರಿದು ಯಾವುದು ತಪ್ಪಿಲ್ಲ. ಆದ್ರೆ ಅವನು ಹಾಕ್ಯಂದ್ರೆ ಕೇಸ್ ರಾಜಿ ಆಗತ್ತೆ ಅನ್ನೋ ಸಲುವಾಗಿ ಸಿದ್ದು ಹಲಗೇರನ್ನ ಆರೋಪಿ ಮಾಡ್ಕೊಂಡು ಇದು ಮಾಡ್ಯಾರ. ಆಸ್ತಿಗಾಗಿ ಮರ್ಡರ್ ಆಗಿದೆ ಸರ್.